ಮೊದಲನೇದಾಗಿ ನಮ್ಮ ಮಾನ್ಯ ಸಚಿವರ ಶಿವಾನಂದ ಪಾಟೀಲ್ರಿಗೆ ಒಂದು ಮಾತು ಕೊಟ್ಟಿದ್ದೆವು. ಸರ್, ತಾವು ಯಾವಾಗ ಹೇಳ್ತೀರಾ ಅವಾಗ ನಾನು ರಾಜೀನಾಮೆ ಕೊಡೋಕೆ ಬದ್ಧ ಅದೀನಿ ಅಂತೇಳಿ ಒಂದು ನಾನು ಅಷ್ಟೇ ಅಲ್ಲ, ನನ್ನ ಜೊತೆ ಇರುವಂಥ ಹಿರಿಯರು ಸಹಿತ ಮಾನ್ಯ ಸಚಿವರು ಮಾತು ಕೊಟ್ಟಿದ್ದರು. ಆ ಮಾತಿನಂತೆ ಸಾಹೇಬರು ಕೂಡ 3 ತಿಂಗಳಾದಮೇಲೆ ಆಯ್ತಪ್ಪ ಮಾತು ಕೊಟ್ಟಿದ್ರಿ, ಆ ಮಾತಿನಂತೆ ಹೋಗಿ ರಾಜೀನಾಮೆ ಕೊಡುವಂತ ಸಾಹೇಬ್ರು ಹೇಳಿದ್ಮೇಲೆ ಇಮಿಡಿಯೇಟ್ ಮರುದಿನ ಹೋಗಿ ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೆ. ಕೊಟ್ಟು ಬಂದಾದಮೇಲೆ ಸುಮ್ಮನೆ ನನ್ನ ಅಷ್ಟಕ್ಕೆ ಇದ್ದರೂ ಸಹಿತ ಕೆಲವೊಂದು ಊರಲ್ಲಿರುವಂಥ ಕಿಡಿಗೇಡಿಗಳು ಅಥವಾ ಕಾಣದ ಕೈಗಳು ಸಾಹೇಬ್ರಿಗೆ 108 ಸುಳ್ಳುಗಳು ಹೇಳಿದ್ರು. ಯಾಕಂದ್ರೆ ಅವರು ಮೆತಿ ಡಾಕ್ಟರ್ 4 ಮಂದಿನ ಕರ್ಕೊಂಡು ಅಪ್ಪಗೌಡ ಮನೆಗೆ ಹೋಗ್ಕೊತಾನ್ರಿ, ಅವ್ರ ಸಮಾಜಕ್ಕೆ ಎಲ್ಲರಿಗೆ ಅಪ್ಪಗೌಡ ಮನೆಗೆ ಕಳಿಸ್ಯಾನ ಅಂದ್ರೆ ಅಪ್ಪಗೌಡ ಕೂಡ ಹೊಂದಾಣಿಕೆ ಆಗ್ಯಾನ ಅನ್ನೋದು ಸಾಹೇಬ್ರ ತಲೆ ಕೊಟ್ಟರು. ಆ ಸಾಹೇಬ್ರ ತಲೆ ಕೊಟ್ಟು ಮೇಲೆ ಸಾಹೇಬ್ರು ನನಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಹೋಗ್ಯತ್ತಲ್ಲ ಅಂದಮೇಲೆ ನನಗೊಂಥರ ನೋವಾಯಿತು. ಯಾಕೆ ನೋವಾಯ್ತು ಅಂದ್ರೆ ನಾನು ಏನು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗಿನಿ ಶಿವಾನಂದ ಪಾಟೀಲ್ ಸಾಹೇಬ್ರ ಕಡೆ, ಅವತ್ತಿಂದ ಇಲ್ಲಿ ತನೂ ಪ್ರಾಮಾಣಿಕವಾಗಿ ಮಾನ್ಯ ಸಚಿವರ ಹೆಸರು ತೋರುವಂಥ ಕೆಲಸನೇ ಮಾಡಿದ್ದೀನಿ ಹೊರತಾಗಿ ಅವ್ರ ಹೆಸರು ಕಳೆಯುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಒಂದು ಕೂದಲು ಎಳೆಯಷ್ಟು ಸಹಿತ ಅವ್ರ ಹೆಸರಿಗೆ ಕಳಂಕ ತರೋ ಕೆಲಸ ನಾನು ಮಾಡಿಲ್ಲ. ಪ್ರತಿ ಮನೆಗೂ ಫೋಟೋ ಹಿಡ್ಕೊಂಡು ಮಾನ್ಯ ಸಚಿವರ ಶಿವಾನಂದ ಪಾಟೀಲ್ ಪ್ರಚಾರ ಮಾಡುವಂಥ ಕೆಲಸನೇ ಮಾಡಿದ್ದೀನಿ. ಬಟ್ ನನಗೆ ಎಲ್ಲಿ ನೋವಾಯ್ತಪ್ಪ ಅಂದ್ರೆ ಇಷ್ಟೆಲ್ಲ ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿದ್ರು ಸಹಿತ ಏನು ಸುಳ್ಳು ತಗಲು ಹೇಳ್ತಾರಲ್ಲ ಅಂಥವ್ರ ಮಾತು ನಂಬಿ ನನ್ನನ್ನು ಇವತ್ತು ಸಂಶಯ ದೃಷ್ಟಿಯಿಂದ ನೋಡಂಗಾಯ್ತಲ್ಲ ಅನ್ನೋದು ಮನಸ್ಸಿಗೆ ತುಂಬ ನೋವಾಯಿತು. ಆ ನೋವು ನಾನು ಮಾನ್ಯ ಸಚಿವರ ಮುಂದೆ ಹೇಳ್ಕೊಂಡೆ, ಸಾಹೇಬ್ರೆ ಇದು ನನಗೆ ತುಂಬ ನೋವಾಗಿದೆ. ಯಾಕಂದರೆ ಇಲ್ಲಿ ತನೂ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀನಿ, ನಿಮ್ಮ ಹೆಸರು ತರುವಂಥ ಕೆಲಸನೇ ಮಾಡಿದ್ದೀನಿ. ಆದರೆ ತಾವೇನು ಹೇಳಿದ್ರಿ ಇದು ನನಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಆದರೆ ನಾನು ನಾಳೆ ದಿನ ಹೋಗಿ ನಾನು ರಾಜೀನಾಮೆ ಹಿಂದೆ ತಗೊಂಡು ಬರ್ತೀನಿ. ಇದೇನು ನನಗೆ ನೋವಾಗಿದೆ, ತಾವೇನು ಹೇಳಿದ್ರಲ್ಲ ಇದನ್ನು ಪ್ರೂವ್ ಮಾಡಬೇಕು. ಅವ್ರು ಯಾರು ಹೇಳಿದ್ದಾರೆ ಅವ್ರಿಗೆ ನೇರ ಮಾಡಿ ಪ್ರೂವ್ ಮಾಡಿರಿ. ಆ ಪ್ರೂವ್ ಮಾಡಿದ ದಿವಸ ಹೋಗಿ ನಾನಾಗಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂಥೇಳಿ ಸಾಹೇಬ್ರಿಗೆ ಗಮನಕ್ಕೆ ತಂದು ನಾನು ಮರುದಿನ ಹೋಗಿ ರಾಜೀನಾಮೆ ತಂದಿದ್ದಂತೂ ಸತ್ಯ.